ಅರಿಶಿನಕುಂಟೆಯಲ್ಲಿ ಸಂಭ್ರಮ. ಬಣ್ಣ ಬಣ್ಣದ ರಂಗೋಲಿಯನ್ನ ಬಿಡಿಸಿದ ಅರಿಶಿನಕುಂಟೆ ಗ್ರಾಮದ ಮಹಿಳಾ ಮಣಿಗಳು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ವ್ಯಾಪ್ತಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಚಂದ್ರಕುಮಾರ್, ಮಂಜುನಾಥ್ ನೇತೃತ್ವದಲ್ಲಿ ಶಾಂತಿನಗರ ಬಡಾವಣೆ, ಆದರ್ಶನಗರ, ಅಕ್ಷರ ಕೌಂಟಿ ಬಡಾವಣೆ, ಚೆನ್ನಪ್ಪ ಬಡಾವಣೆ, ವಿನಾಯಕನಗರ ಬಡಾವಣೆ, ಬಸವೇಶ್ವರನಗರ ಬಡಾವಣೆಯ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಸರಿಸುಮಾರು 1500ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸಿದ್ದರು. ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ 1500 ಮಹಿಳೆಯರಿಗೆ ಸಮಾಧಾನಕರ ಬಹುಮಾನವನ್ನು ಶಾಸಕ ಎನ್ ಶ್ರೀನಿವಾಸ್ ವಿತರಣೆ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಮಹಿಳೆಯರು ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದನ್ನು ನೋಡಿ ಸಂತೋಷವಾಯಿತು ಎಂದರು. ಇದರ ಎಲ್ಲಾ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸ್ಗೆ ಸಲ್ಲುತ್ತದೆ ಮತ್ತು ಶಾಸಕರ ಹತ್ತಿರ ಮುಕ್ತವಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಶಾಸಕರು ಮಹಿಳೆಯರ ಸಮಸ್ಯೆಯನ್ನು ಸ್ಥಳದಲ್ಲೇ ಬಗೆಹರಿಸುತ್ತಿದ್ದಾರೆ. ಶಾಸಕರು ಪ್ರತಿಯೊಂದು ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ರಂಗೋಲಿ ಸ್ಪರ್ಧೆಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಾರೆ. ಇಂತಹ ಶಾಸಕರು ಎಲ್ಲಿ ಸಿಗ್ತಾರೆ? ಇಂತಹ ಶಾಸಕರನ್ನು ನಾವು ಉಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮಂಥ ದಡ್ಡರು ಯಾರೂ ಇಲ್ಲ. ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಯಾವ ಗ್ರಾಮದಲ್ಲೂ 1500 ಮಹಿಳೆಯರು ರಂಗೋಲಿಯನ್ನು ಒಂದು ಕಡೆ ಬಿಟ್ಟಿಲ್ಲ. ಆದರೆ ನಮ್ಮ ಅರಿಶಿನಕುಂಟೆ ಗ್ರಾಮದಲ್ಲಿ ಮಹಿಳೆಯರು ರಂಗೋಲಿಯನ್ನು ಬಿಟ್ಟಿದ್ದಾರೆ ಮತ್ತು ತುಂಬ ಚೆನ್ನಾಗಿ ರಂಗೋಲಿಯನ್ನು ಬಿಟ್ಟಿದ್ದಾರೆ ಎಂದು ಶಾಸಕರು ಹೇಳಿದ್ದಾರೆ. ನಮಗೂ ಮತ್ತು ಅರಿಶಿನಕುಂಟೆ ಗ್ರಾಮದ ಮಹಿಳೆಯರಿಗೆ ತುಂಬ ಸಂತೋಷವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಯುಕ್ತ ಇವತ್ತು ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದು. ಏನೀಗ ರಂಗೋಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ಈಗಾಗಲೇ ನಮ್ಮ ಶಾಸಕರು ಪ್ರತಿಭಾ ಪುರಸ್ಕಾರ ಮಾಡಿದರು. 4,500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದರು. ತದನಂತರ ತಾಲೂಕಿನಾದ್ಯಂತ ಈ ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಎಲ್ಲ ಇದು ಸುಮಾರು ಹೋಬಳಿ ಮಟ್ಟದಲ್ಲಾಗಿದೆ. ನಮ್ಮ ನೆಲಮಂಗಲ ನಗರಸಭೆ ಲಿಮಿಟಲ್ಲೂ ಸುಮಾರು ವಾರ್ಡಲ್ಲಾಗಿತ್ತು. ಇವತ್ತು ಅರ್ಶಿಹುಂಟೆ ವಾರ್ಡಲ್ಲಿ 6 ಕಡೆ ಮಾಡಿದೋ. ಅರ್ಶಿಹುಂಟೆ ಕಡೆದ 6 ವಾರ್ಡಲ್ಲಿ ಸುಮಾರು 1300 ಜನ ಮಹಿಳೆಯರು ಬಂದು ರಂಗೋಲಿ ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನೆಲಮಂಗಲ ನಗರಸಭೆಯಲ್ಲಿ ಅತ್ಯಧಿಕ. ಎಲ್ಲ ವಾರ್ಡಿಗೆ ಕಂಪೇರ್ ಮಾಡಿದ್ರು ನಮ್ಮೂರಲ್ಲಿ ಉತ್ಸಾಹದಿಂದ ಮಹಿಳೆಯರು ಇವತ್ತೀಚೆಗೆ ಬಂದಿದ್ದಾರೆ. ತುಂಬ ಖುಷಿಪಟ್ಟಿದ್ದಾರೆ. ಈಗ ಒಂದು ಹಬ್ಬದ ವಾತಾವರಣ ಇವತ್ತು ನಮ್ಮೂರಲ್ಲಿ. ಬೆಳಗ್ಗೆ 6 ಗಂಟೆಗೆ ಮಹಿಳೆಯರೆಲ್ಲ ಬಂದು 6 ಗಂಟೆಯಿಂದ ಅವರು ರಂಗೋಲಿ ಬಿಟ್ಟು ಬಣ್ಣ ಬಳಿದು ಒಬ್ರಿಗೊಬ್ರಿಗೂ ವಿಶ್ ಮಾಡ್ಕೊಂಡು ಏನೋ ಒಂಥರ ಹಬ್ಬದ ವಾತಾವರಣ ಬೈತು. ಎಲ್ಲರೂ ಖುಷಿಪಟ್ಟಿದ್ದಾರೆ. ಇನ್ನು ಇದೇ ಥರ ನಮಗೂ ತುಂಬ ಉತ್ಸಾಹ ಆಗಿದೆ. ಈ ಕಾರ್ಯಕ್ರಮ ನೋಡಿ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಮ್ಮೂರಿಗೆ ಮಾಡಬೇಕು. ಒಂಥರ ಹಬ್ಬ ಸಡಗರ ಇರೋದ್ರಿಂದ ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಪಕ್ಷಾತೀತವಾಗಿ, ಯಾಕೆಂದರೆ ನಾವು ಎಲ್ಲ ಪಕ್ಷದಿಂದ ಮಾಡಿರಲಿಲ್ಲ. ನಮ್ಮ MLA ಹೇಳಿದರು ಪಕ್ಷಾತೀತವಾಗಿ ಮಾಡಿದ್ದೀವಿ. ನಮ್ಮ MLA ಬಂದು ಏನು ವಿನ್ನರ್ಸ್ ಇದ್ದಾರೆ 6 ಕಡೆನೂ 1, 2, 3 ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸು 6 ಕಡೆನೂ ಫಸ್ಟು, ಸೆಕೆಂಡ್, ಥರ್ಡ್ ಪ್ರೈಸ್ ಕೊಟ್ಟಿದ್ದೀವಿ. ಮತ್ತು ಭಾಗವಹಿಸಿದವ್ರಿಗೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ 1300 ಜನಕ್ಕೂ ಬಹುಮಾನ ಕೊಟ್ಟಿದ್ದೀವಿ. ನಾವು ರಂಗೋಲಿ ಸ್ಪರ್ಧೆ ಮಾಡ್ತಿರೋ ಉದ್ದೇಶ, ಶಾಸಕರು ನಮ್ಮೂರಿಗೆ ಬರ್ತಾರೆ, ಏನು ಇಲ್ಲಿನ ಸ್ಥಳೀಯ ಜನಗಳ ಜೊತೆ ಬೆರೀತಾರೆ, ಅವ್ರ ಕಷ್ಟ ನೋವು ಕೇಳ್ತಾರೆ, ಸ್ಪಂದಿಸಿ 10 ಕೆಲಸ ಕೇಳಿದ್ರೆ ಅವರು ಅಟ್ಲೀಸ್ಟ್ ಒಂದು 6 ಕೆಲಸನಾದರೂ ಮಾಡ್ಬೋದು. ಆಮೇಲೆ ಅಟ್ಲೀಸ್ಟ್ ಅವ್ರಿಗೆ ಈಗ ನಮ್ಮೂರಿಗೆ ಅವರು ಶಾಸಕರು ಬರ್ತಾರೆ ಅಂದಕ್ಕೆ ನಮ್ಮೂರೆಲ್ಲ ಕ್ಲೀನ್ ಆಯಿತು. ಅಟ್ಲೀಸ್ಟ್ ಕ್ಲೀನ್ ಬಂದರು, ಆಫೀಸರ್ಸ್ಗಳು ಬಂದರು, ಅಧಿಕಾರಿಗಳು ಬಂದು ಓಡಾಡಿ ಕೆಲಸಗಳು ಮಾಡಿದ್ದಾರೆ. ನಮ್ಮೂರು ಕ್ಲೀನ್ ಆಗಿದೆ. ಶಾಸಕರು ಬಂದಾಗ ಇವ್ರು ಕೇಳಿದ ಕೆಲಸದಲ್ಲಿ 10 ಕೆಲಸ ಕೇಳಿದ್ರೆ 6 ಕೆಲಸ ಅವ್ರು ಖಂಡಿತ ಆಗುತ್ತೆ. ಈಗ ಬಂದಾಗ ನಮ್ಮೂರಲ್ಲಿ ಸುಮಾರು ಈಗ 10 ಕೋಟಿ ಅಲ್ಲಿ ಅನೌನ್ಸ್ ಮಾಡಿದರು. ಅರಿಶಿಹುಂಟೆಗೆ ಫಸ್ಟ್ 15 ಕೋಟಿ ಬಿಟ್ಟು ಇವತ್ತು 10 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದರು. ಅದು ಬಿಟ್ಟು SCPTಸಲ್ಲಿ 1.5 ಕೋಟಿ, ಒಟ್ಟು 11.5 ಕೋಟಿ ಇವತ್ತು ಅರಿಶಿಹುಂಟೆಗೆ ಅವ್ರು ಬಂದಿದ್ದಕ್ಕೆ ನಮ್ಗೆ 11.5 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಸಹಕಾರ ಆಗಿತ್ತು ಸರ್. ಎಲ್ಲರೂ ತುಂಬ ಸಹಕಾರ ಆಗಿದೆ. ನೀವೇ ನೋಡಿದ್ದೀರ ಎಲ್ಲ ಕಡೆ ಯಾವ ಥರ ಜನ ಭಾಗವಹಿಸಿದ್ರು, ಮಹಿಳೆ ಎಷ್ಟು ಉತ್ಸಾಹದಾಗಿಂತ ನೀವೇ ನೋಡಿದ್ದೀರಾ. ಎಲ್ಲರೂ ತುಂಬ ಉತ್ಸಾಹದಿಂದ ಇದ್ದಾರೆ. ಇದೇ ರೀತಿ ನಮ್ಮ ಜೊತೆ ಅವರೆಲ್ಲ ಇರಲಿ ಅಂತ ಕೇಳ್ಕೊಂಡು ಎಲ್ಲರಿಗೂ ತುಂಬ ಹೃದಯ ಸ್ಪಂದಿಸಿದ್ದಾರೆ. ಖುಷಿಯಿಂದ ಅವ್ರು ಹೇಳಿದ್ದಾರೆ ಮಾಡಿಕೊಡ್ತೀವಿ. ನಿಮ್ಮ ಅಹವಾಲುಗಳನ್ನ ಸ್ವೀಕರಿಸೋಕ್ಕೆ ಬಂದಿದ್ದೀನಿ, ನಿಮ್ಮ ಕಷ್ಟ ಕಾರ್ಪಣೆ ಕೇಳಕ್ಕೆ ಬಂದಿದ್ದೀನಿ, ಏನು ಕೆಲಸ ಬೇಕು ಅಂತ ಕೇಳಕ್ಕೆ ಬಂದಿದ್ದೀನಿ. ಅವ್ರದ್ದೆಲ್ಲ ತುಂಬ ಶ್ರದ್ಧೆಯಿಂದ ಕೇಳಿ ಆ ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಕೆಲವೊಂದು ಕೆಲಸಗಳಿಗೆ ಈ ಅಧಿಕಾರಿಗಳಿಗೆಲ್ಲ ಅಲ್ಲೇ ಫೋನ್ ಮಾಡಿ ಹೇಳಿದ್ದಾರೆ. ಕೆಲವೊಂದು ಕೆಲಸನ ಎಲ್ಲ ಮಾಡಿಕೊಡ್ತಾರೆ. ಲಕ್ಷ್ಮೀನಾರಾಯಣ್, ಮಾಜಿ ಅಧ್ಯಕ್ಷರು, ಅರಿಶಿಹುಂಟೆ ಪಂಚಾಯತಿ.